ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮೊದಲ ಭಾಗ ಪ್ರೆಸ್ ಕಾನ್ಫರೆನ್ಸ್, ಕಾಂಗ್ರೆಸ್ನ ಪ್ರೆಸ್ ಕಾನ್ಫರೆನ್ಸ್ನ ವಿವರವನ್ನು ನಿಮಗೆ ಕೊಟ್ಟಿದ್ದೆ. ಈಗ ಎರಡನೇ ಭಾಗಕ್ಕೆ ಬಂದಿದ್ದೇನೆ. ಎರಡನೇ ಭಾಗವನ್ನು ಕೊಡುವ ಮುನ್ನ ಅನೇಕರು ಸಂಸದೆ ಶೋಭಾ ಕರಂದ್ಲಾಜೆ ಅವರ ಕುರಿತಂತೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಇಷ್ಟು ದಿವಸ ಎಲ್ಲಿದ್ರಿ? ಆರಂಭದಲ್ಲಿ ಬಂದು ಗೆದ್ದು ಹೋದ ಮೇಲೆ ರಾಜಾಜಿನಗರಕ್ಕೆ ಹೋಗಿ ರಾಜಾಜಿನಗರದಲ್ಲಿ ಸೋತು ಅಲ್ಲಿಂದ ಚಿಕ್ಕಮಗಳೂರಿಗೆ ಹೋಗಿ ಚಿಕ್ಕಮಗಳೂರಿಂದ ವಾಪಸ್ ಬಂದ್ರಿ. ಎಲ್ಲಿದ್ದಿ ಶೋಭಾ ಅವರೇ? ನಿಮ್ಮ ಸಾಧನೆಗಳನ್ನು ತುಲನೆ ಮಾಡಿ ಅಂತೇಳಿ ಹೇಳ್ತೀರಿ. ನಮ್ಮ ಶಾಸಕರು ಸಮಯ ಎಲ್ಲ ನಿಮ್ಮ ಜೊತೆ ಕುಳಿತು ಮಾತನಾಡೋದಕ್ಕೆ ನೀವೇನೇನು ಮಾಡಿದ್ದೀರಿ ಅನ್ನೋ ಒಂದು ಪಟ್ಟಿಯನ್ನು ಹೊರಡಿಸಿ ಅನ್ನುವಂಥದ್ದು ಮಾತನ್ನು ಸಂಸದೆ ಶೋಭಾ ಕರಂದ್ಲಾಜೆ ಮಹಿಳಾ ನಾಯಕಿಗೆ, ಕೆಂಗೇರಿ ಉಪನಗರದ ವಾರ್ಡಿನ ಮಹಿಳಾ ನಾಯಕಿ ಅನುಪಮ ಪಂಚಾಕ್ಷರಿಯವರು ಎಸೆದ ಪ್ರಶ್ನೆ ಇದು. ಸೋಮಶೇಖರ್ ಏನೇನು ಮಾಡಿದ್ದಾರೆ ಅಂಥೇಳಿ ಒಂದೂವರೆ ಪುಟಗಳಷ್ಟು ವಿವರಗಳನ್ನು ಸುದೀರ್ಘವಾಗಿ ಕೊಟ್ಟು ಅದನ್ನು ಶೋಭಾ ಕರಂದ್ಲಾಜೆಗೆ ತಿರುಗಿಸಿದ್ರು. ಅವ್ರು ಏನು ಹೇಳಿದ್ರು ಅನ್ನುವಂಥದ್ದನ್ನು ಕೇಳಿ. ಶಾಸಕರು ಮತ್ತೆ ಶೋಭಾ ಮೇಡಮ್ ಅವರು ಹೇಳಿದ್ರು ಎಲ್ಲೋ ಒಂದು ಕಡೆ ಕಸದ ಘಟಕಗಳನ್ನ ತಂದಿರೋದಷ್ಟೇ ಅವರ ಹೆಗ್ಗಳಿಕೆ ಅಂತ. ದಯವಿಟ್ಟು ಈ ಥರ ಆರೋಪಗಳನ್ನ, ಸುಳ್ಳು ಆರೋಪಗಳನ್ನ ತಾವ್ಯಾರು ಮಾಡಬಾರ್ದು ಮೇಡಮ್. ಯಾಕೆಂದ್ರೆ ಕಸದ ಘಟಕಗಳು ಸ್ಯಾಂಕ್ಷನ್ ಆಗಿ ಬಂದಂಥದ್ದು ನಿಮ್ಮ ಅವಧಿಯಲ್ಲಿ ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತಿದೆ. 2011-12 ಅವಧಿಯಲ್ಲಿ ತಾವು ಯಾವಾಗ ಅಧಿಕಾರದಲ್ಲಿದ್ರಿ ಆವಾಗ ಅದು ಬಂದಂಥದ್ದು. ಯಾಕೆ ಸುಮ್ಮನೆ ನಮ್ಮ ಶಾಸಕರ ಮೇಲೆ ಈ ಒಂದು ಸುಳ್ಳು ಆರೋಪವನ್ನು ಹೊರಿಸ್ತೀರಿ? ತಾನು ಮಾಡಿದ್ದನ್ನು ತಾನು ಮಾಡಿದ್ದೀನಿ ಅಂತ ಒಪ್ಕೊಳ್ಳೋ ಅಂಥದ್ದು ನಿಮಗೆ ಒಂದು ಇರಬೇಕು ಅನ್ನೋದು ನಾನು ಹೇಳ್ತೇನೆ. ಮತ್ತು ಇನ್ನೊಂದು ಕಡೆ ಹೇಳ್ತೀರಿ GST ನಾವು ಕೇಂದ್ರದಿಂದ ಕೊಟ್ಟಿದ್ದೀವಿ, ನಾವು ಅದನ್ನು ಜನಕ್ಕೆ ಒಳ್ಳೇದು ಮಾಡಿದ್ದೀವಿ ಅಂತ. ತಾನೇ ಮಾಡಿದಂತಹ GST, ಕೇಂದ್ರ ಸರ್ಕಾರ ಹುಟ್ಟಾಕಿದ GSTಗೆ ನೀವು ಅದನ್ನು ಕಮ್ಮಿ ಮಾಡಿದ್ದೀರಿ. ಹೊಸದಾಗಿ ಏನು ಜನತೆಗೆ ಹೊಸದಾಗೇನು ಒಳ್ಳೇದು ಮಾಡಲಿಲ್ಲ. ನೀವು ಮಾಡಿದ್ದನ್ನ ನಾವು ಮತ್ತೆ ಅದನ್ನು ತೆಗೆದು ಕೊಡುಗೆ. ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದಿರಿ, ಅದನ್ನು ಕಮ್ಮಿ ಮಾಡಿ ನಮ್ಮ ಕೊಡುಗೆ ಅಂತೀರಿ. GST ಹಾಕಿರ್ತೀರಿ, ಅದನ್ನು ತೆಗೆದು ನಮ್ಮ ಕೊಡುಗೆ ಅಂತ ಹೇಳ್ತೀರಿ. ಗ್ಯಾಸ್ ಸಿಲಿಂಡ್ರು ರೇಟ್ ಜಾಸ್ತಿ ಮಾಡ್ತೀರಿ, ಅದನ್ನು ಕಮ್ಮಿ ಮಾಡಿ ನಮ್ಮ ಕೊಡುಗೆ ಅಂತೀರಿ. ಅಂದರೆ ನೀವು ಮಾಡಿದ್ದನ್ನು ಹೇಳ್ಕೊಳ್ಳೋ ಅಂಥದ್ದು, ಅದನ್ನೇ ಕಮ್ಮಿ ಮಾಡಿ ಹೇಳೋ ಅಂಥದ್ದು ನಮಗೇನು ದೊಡ್ಡತನ ಅಂತ ನಮಗಂತೂ ಅನ್ನಿಸ್ತಾ ಇಲ್ಲ. ಆದರೆ ನಮ್ಮ ಶಾಸಕರು ಆಧ್ಯಾತ್ಮಿಕವಾಗಿ, ದೈವಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ರೀತಿಯಲ್ಲೂ ನನ್ನ ಜನತೆ ಚೆನ್ನಾಗಿರಬೇಕು ಅಂತ ಬೃಹತ್ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಇದುವರೆಗೂ ತುಂಬ ಜನಕ್ಕೆ, ಲಕ್ಷಾಂತರ ಜನಕ್ಕೆ ನನ್ನ ಒಳ್ಳೆಯದನ್ನು ಮಾಡ್ತಾ ಬರ್ತಾ ಇದ್ದಾರೆ. ಮತ್ತು ಇನ್ನೊಂದು ಹೇಳಿದ್ರಿ, ತುಲನೆ ಮಾಡಬೇಕು ಅಭಿವೃದ್ಧಿ ಕೆಲಸಗಳನ್ನು ಅಂತ. ನೀವೇನಾದರೂ ಖಂಡಿತವಾಗಿ ತುಲನೆ ಮಾಡೋದಾದರೆ ನಮ್ಮ ಶಾಸಕರು ಎಲ್ಲೋ ಇರ್ತಾರೆ. ನಿಮ್ಮ ಕೆಲಸಗಳನ್ನು ನೀವು ಬೇಕಾದರೆ ಪಟ್ಟಿ ಮಾಡಿ ಕೊಡಿ, ಒಂದಕ್ಕೊಂದು ಜೋಡಿಸಿ ನಾವು ನೋಡೋಣ. ಯಾಕಂದರೆ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿಮ್ಮಲ್ಲೇ ಇರುವಂತಹ ಕೇಂದ್ರ ಸಚಿವರಾಗಿರುವಂತಹ ಅಮಿತ್ ಶಾ ಜಿ ಅವರು ಕೂಡ ಒಂದು ಕಾಲದಲ್ಲಿ ಕರೆದು ನಮ್ಮ ಶಾಸಕರನ್ನು ಅತ್ಯಂತ ಒಳ್ಳೆಯ ಕೆಲಸಗಾರ, ಉತ್ತಮವಾದಂತಹ ಸಹಕಾರ ಸಚಿವರು, ಇಂಥವ್ರನ್ನ ನಾನು ಇಷ್ಟು ಕೆಲಸ ಮಾಡೋರನ್ನ ನಾನೆಲ್ಲೂ ನೋಡಿಲ್ಲ ಅಂತ ಹೇಳಿ ಅಭಿನಂದನೆ ಮಾಡಿ ಕಳಿಸಿದಂಥದ್ದು ಅಮಿತ್ ಶಾ ಜಿ ಅವರು ನಮ್ಮ ST ಸೋಮಶೇಖರ್ ಗೌಡರು ನಮ್ಮ ಶಾಸಕರನ್ನು. ಮತ್ತು ಪ್ರಜಾವಾಣಿ ಕೂಡ ಸಮೀಕ್ಷೆ ಮಾಡಿದಂತಹ ಸಮಯದಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂಥದ್ದು ST ಸೋಮಶೇಖರ್ ಗೌಡರು ಮತ್ತು ಯಶವಂತಪುರ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಮೊದಲು ಅಂತ. ನನ್ನ ಜನ ನನ್ನ ಕ್ಷೇತ್ರ ಅಂತ 365 ದಿನಗಳು 24 ಗಂಟೆಗಳು ಏನಾದರೂ ಕೆಲಸ ಮಾಡುವಂತಹ ಒಬ್ಬ ರಾಜಕಾರಣಿ ಇದ್ದಾರೆ ಅಂತ ಅಂದರೆ ಅದು ST ಸೋಮಶೇಖರ್ ಗೌಡರು ಅಲ್ಲದೆ ಮತ್ತಾರೂ ಇಲ್ಲ ಅಂತ ನಾವು ಘಂಟಾಘೋಷವಾಗಿ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಯಾಕೆಂದರೆ ಅವ್ರು ಯಾವಾಗಲೂ ನನ್ನ ಜನತೆ, ನನ್ನ ಕ್ಷೇತ್ರ, ನನ್ನ ಕೆಲಸ, ಅವರಿಗೋಸ್ಕರ. ನಾನು ಶಾಸಕನಲ್ಲ, ನಾನು ಸೇವಕ. ಅವರು ನನ್ನನ್ನು ಆಯ್ಕೆ ಮಾಡಿದ್ದಾರೆ, ನಾನು ಅವರಿಗೆ ಸದಾ ಋಣಿಯಾಗಿ ನಾನು ಅವರ ಒಂದು ಋಣವನ್ನು ತೀರಿಸುವಂಥ ಕೆಲಸ ಮಾಡ್ತಿದ್ದೇನೆ ಅಂತ. ಮತ್ತೊಂದು ವಿಚಾರ, ತಾವು ಯಾವಾಗ್ಲೂ ಹೇಳ್ತಾನೆ ಇರ್ತೀರಿ, ನಮ್ಮ ಶಾಸಕರು ಎಷ್ಟು ಗಟ್ಟಿಗರು ಅಂದರೆ 2 ಬಾರಿ ಸೋತ್ರೂ ಮತ್ತೆ ಇಲ್ಲೇ ಕ್ಷೇತ್ರದಲ್ಲಿ ನಿಂತು ಅವರು ಜಯಬೇರಿಯನ್ನು 4 ಬಾರಿ ಬಾರಿಸಿದ್ದಾರೆ. ಅದು ಕ್ಷೇತ್ರದ ಜನತೆ ಅವರಿಗೆ ಕೊಟ್ಟಂತಹ ಕೊಡುಗೆ. ಸೋತಲ್ಲೇ ಗೆದ್ದು ತೋರಿಸ್ಬೇಕು ಅನ್ನುವಂತಹ ಒಂದು ಛಲದಿಂದ ನಮ್ಮ ಶಾಸಕರು ಮಾಡಿರೋವಂಥದ್ದು. ಆದರೆ ನೀವು ಏನು ಮಾಡಿದ್ರಿ? ಇಲ್ಲಿ ನಿಂತ್ರಿ, ಇಲ್ಲಿಂದ ಮತ್ತೆ ರಾಜಾಜಿನಗರಕ್ಕೆ ಹೋದ್ರಿ, ಅಲ್ಲಿಂದ ಮತ್ತೆ ಚಿಕ್ಕಮಂಗ್ಳೂರಿಗೆ ಹೋದ್ರಿ. ಚಿಕ್ಕಮಂಗ್ಳೂರಲ್ಲೂ ನಿಮ್ಮ ಕೆಲಸ ಏನೂ ಇಲ್ಲ, ನಿಮ್ಮ ಸಾಧನೆ ಏನೂ ಇಲ್ಲ ಅಂತ ಹೇಳಿ ಮತ್ತೆ ಅವರು ನಿಮ್ಮನ್ನು ವಾಪಸ್ ಕಳಿಸಿದ್ರು, ನೀವು ಬೇಡ ಅಂತ ಹೇಳಿ. ಹೀಗೆ ಎಲ್ಲಿಂದ ಪಲಾಯನ ಮಾಡಿ ಕಡೆಗೆ ಮತ್ತೆ ನಮ್ಮ ಶಾಸಕರ ಬಗ್ಗೆ ನೀವು ಮಾತಾಡ್ತೀರಿ ಅಂದರೆ ಇದು ನಿಜವಾಗ್ಲೂ ಸರಿ ಇಲ್ಲ ಅಂತ ನಾನಂತೂ ಭಾವಿಸ್ತೇನೆ. ನಮ್ಮ ಶಾಸಕರು ನಮ್ಮ ಹೆಮ್ಮೆ ಅಂತ ನಾನಂತೂ ಇವತ್ತು ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ. ಅನುಪಮ ಪಂಚಾಕ್ಷರಿ ಹೇಳಿದಂತ ಕೇಳಿದ್ರಿ. ಇದಕ್ಕೆ ಬಂಡೆ ಮಠ ವಾರ್ಡ್
ಅಧ್ಯಕ್ಷ ಅಥವಾ ಸುಭಾಷ್ ನಗರ ವಾರ್ಡ್ ಅಧ್ಯಕ್ಷ, ಯಾಕಂದರೆ ಬಂಡೆ ಮಠಕ್ಕೆ ಸದ್ಯಕ್ಕಿಲ್ವಲ್ಲ. ಪ್ರಭಾಕರ್ ಅವರು ಮಾತಾಡ್ತಾ ಎಲ್ಲೋ ಒಂದು ಕಡೆಗೆ ಆವೇಶಭರಿತರಾಗಿ ಮಾತನಾಡಿದ್ರಿ ಅಂತ ಅನಿಸುತ್ತೆ. ಶೋಭಾ ಅವ್ರನ್ನ ಕರ್ಕೊಂಬಂದು ಗುಂಡಿ ಮುಚ್ಚಿಸಿ, ಶೋಭಾ ಅವ್ರನ್ನ ಕರ್ಕೊಂಬಂದು ಗುಂಡಿ ಮುಚ್ಚಿಸಿ, ಶೋಭಾ ಅವ್ರನ್ನ ಕರ್ಕೊಂಬಂದು ಗುಂಡಿ ಮುಚ್ಚಿಸಿ ಅಂತ ಪದೇ ಪದೇ ಪ್ರಭಾಕರ್ ಅವರು ಹೇಳಿದರು. ಗುಂಡಿ ಮುಚ್ಚುವ ಕೆಲಸ ಯಾರದ್ದು ಅಂತ ಅಪಕ್ಷರು ಮಾತಾಡ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ. ಎಷ್ಟು ಗುಂಡಿ ಮುಚ್ಚಿದ್ದೀವಿ ಅಂತ ಗೊತ್ತಾ ಅಂಜನಪ್ಪನವರೇ ಅಂತ ಕೇಳಿದ್ರು. ಎಷ್ಟು ಗುಂಡಿ ಮುಚ್ಚಿದಾರೋ ಗೊತ್ತಿಲ್ಲ, ಎಷ್ಟು ಬಾಕಿ ಇದೆಯೋ ಗೊತ್ತಿಲ್ಲ. ಪ್ರಭಾಕರ್ ಅವರು ಕೂಡ ಮಾತಿನ ಮಧ್ಯದೊಳಗೆ ಶೋಭಾ ಕರಂದ್ಲಾಜೆ ಅವ್ರನ್ನ ಕರೆಸಿ ಅಂತ ಮಾತನಾಡಿದ್ರು. ಅದರ ವಿವರವನ್ನು ಗಮನಿಸಿ. ಅಂಜನಪ್ಪನವರು ಒಂದು ಗುಂಡಿ ಮುಚ್ಚಕ್ಕಾಗಲ್ಲ ಅಂತ ಹೇಳಿದ್ರು. ರುದ್ರೇಶ್ವರಿಗೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ, ಸ್ವಾಮಿ ನೀವು ಮೊದಲು ಯಾವ ರೀತಿ ಇದ್ರಿ, ಈಗ ಯಾವ ರೀತಿ ಬದಲಾವಣೆ ಆಗಿ ಬಂದಿದ್ದೀರಾ. ಕೆಂಗೇರಿ ಇತಿಹಾಸನ ನೀವು ತಿಳ್ಕೊಂಡಿಲ್ಲ ನಮಗಂತೂ ಗೊತ್ತಿಲ್ಲ. ಕೆಂಗೇರಿ ನಿರ್ಮಾಣ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ. ಕೆಂಗೇರಿ ಅಂತ ಭಾಳ ವರ್ಷದಿಂದ ಇತಿಹಾಸ ಇರೋಂಥ ಕೆಂಗೇರಿ, ಅದನ್ನು ಯಾರ ಕೈಲೂ ನಿರ್ನಾಮ ಮಾಡಲ್ಲ. ನೀವು ಶಾಸಕರು ನಿರ್ನಾಮ ಮಾಡಿಬಿಟ್ರು ಅಂತೇಳಿ ನೀವು ಮೊನ್ನೆ ಪತ್ರಿಕಾಗೋಷ್ಠಿ ಹೇಳಿದ್ರಿ. ಅದೆಲ್ಲ ನೀವು ಹೇಳ್ಕೊಂತಿರೋದು ಮತದಾರರಿಗೆ ತಪ್ಪು ಸಂದೇಶ ಕೊಡುವಂಥ ಮಾಹಿತಿಗಳನ್ನ ಕೊಡಬೇಡಿ ದಯವಿಟ್ಟು. ಗುಂಡಿ ಮುಚ್ಚಕ್ಕಾಗಲ್ಲ ಅಂದಲ್ಲಪ್ಪ, ಎಷ್ಟು ಗುಂಡಿ ಮುಚ್ಚಿತೀವಿ. ನಮ್ಮ ಶಾಸಕರ ಅಭಿವೃದ್ಧಿನಲ್ಲಿ ನಂಬರ್ 1 ಸ್ಥಾನದಲ್ಲವ್ರೆ. ಯಾವ ಗುಂಡಿ ಮುಚ್ಚಿಲ್ಲಪ್ಪ ತೋರಿಸು. ಈಗ ನೀವು ಶೋಭಾ ಕರಂದ್ಲಾಜೆಯವ್ರನ್ನ ಗೆಲ್ಸಿದ್ದೀರಲ್ವಾ, ಕ್ಷೇತ್ರ ಕರ್ಕೊಂಬನ್ನಿ, ಎಲ್ಲ ಅಭಿವೃದ್ಧಿ ಕೆಲಸ ಮಾಡಿಸಿ. ಯಾಕೆ ಮತದಾರರು ಅವ್ರಿಗೇನು ಓಟ್ ಹಾಕಿಲ್ವಾ? ಅವರು ಯಾವುದೋ ಒಂದು ಬರುತ್ತಾರೆ, ಆ ದೇವಸ್ಥಾನದಲ್ಲಿ ಇಲ್ದಿದ್ನೆಲ್ಲ ಶಾಸಕರ ಬಗ್ಗೆ ಹೇಳೋಗ್ತಾರೆ. ಯಾಕೆ ಇದೆಲ್ಲ ಮಾಡ್ತೀರಾ ನೀವು? ಮಾಡಿ ಅಭಿವೃದ್ಧಿ ಕೆಲಸನ ಅವ್ರು ಕರ್ಕೊಂಬಂದು ಮಾಡಿಸಿ. ಯಾಕೆ ಓಟ್ ಹಾಕಿಲ್ವ ಮತದಾರರು? ಅತಿ ಹೆಚ್ಚು ಓಟ್ ಹಾಕೋರೆ. ಮತದಾರರು ಎಷ್ಟು ಕೆಲಸ ಮಾಡಿದ್ರು ಕೆಲಸ ಮಾಡು ಅಂತ ಹೇಳ್ತಾರೆ. ನೀವು ಆ ಕೆಲಸ ಕೈ ಜೋಡಿಸಿ ಮಾಡಬೇಕಪ್ಪ. ಈಗ ಕೋಟೆ ಸೋಮೇಶ್ವರ ವಾರ್ಡು ಭಾಳ ಇತಿಹಾಸ ಅಂತ ಇರೋದು. 2000 ವರ್ಷ ಇತಿಹಾಸ ಐತೆ. ಮಹಾತ್ಮ ಗಾಂಧೀಜಿಯವರು ಅದೇ ರೋಡಲ್ಲಿ ಬಂದು ಇದು ಒಂದು ಬಾವಿ ಉದ್ಘಾಟನೆ ಮಾಡೋಗಿದ್ದಾರೆ. ವಿದ್ಯಾಪೀಠ ಸ್ಥಾಪನೆ ಮಾಡೋರೆ. ಸೋಮೇಶ್ವರ ವಾರ್ಡ್ ಯಾಕೆ ಇಕ್ಬೇಕು ಅಂದರೆ, ಊರಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿ ಊರಬ್ಬ ಮಾಡ್ತಾಯಿದ್ರು, ಎಲ್ಲ ಮಂಗಳ ಕಾರ್ಯಗಳು ಮಾಡ್ತಾಯಿದ್ರು. ಯಾವುದೇ ದೇವಸ್ಥಾನ ದೇವರುಗಳು ರಥಗಳು ಬಂದರೆ ಸೋಮೇಶ್ವರನ ಹತ್ರ ಬಂದು ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಹೋಗ್ಬೇಕಾಗುತ್ತೋ. ಇತಿಹಾಸ ಇರೋವಂಥದ್ದು, ಸಾಂಸ್ಕೃತಿಕ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ಇಡೀ ಬೆಂಗಳೂರು ನಗರಕ್ಕೆ, ಯಶವಂತಪುರ ಕ್ಷೇತ್ರಕ್ಕೆ ಎಲ್ಲರಿಗೂ ಗೊತ್ತಾಗಿರೋದಂಥದ್ದು ಸೋಮೇಶ್ವರ. ಅಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿರೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದಕ್ಕೆ ನಾವು ಸೋಮೇಶ್ವರ ವಾರ್ಡ್ ಅಂತ ಮಾಡಿಸಿ ಸರ್ಕಾರ ಮಾಡಿದೆ. ಅದರಲ್ಲಿ ನಮ್ಮ ಶಾಸಕರು ಯಾವುದೇ ಥರದ್ದು ನೋಡಿಲ್ಲ. ಎಲ್ಲ ಮತದಾರರು ಹೇಳಿರೋದಕ್ಕೆ ಸೋಮೇಶ್ವರ ವಾರ್ಡ್ ಅಂತ ಆಗಿದೆ. ಈಗ ಎಮ್ಗೆಪುರ ಇತಿಹಾಸ ಏನೈತಪ್ಪ? ಎಮ್ಗೆಪುರ ಏನು ಇತಿಹಾಸನೇ ಇಲ್ಲ. ಆ ಎಮ್ಗೆಪುರ ವಾರ್ಡ್ ಅಂತ ಮಾಡ್ತಾರೆ ಯಾರು? ಇವ್ರು ಹೇಳ್ತಾರೆ ಎಲ್ಲ ಶಾಸಕರು ನಿರ್ನಾಮ ಮಾಡೋಕ್ಕೆ ಬಂದಿರೋದು. ಯಾವುದು ಶಾಸಕರು ಅವ್ರು ಬಂದಾಗಿಂದ 20 ವರ್ಷ ಇಲ್ಲಿದ್ದಾರೆ, ಯಾರಿಗೂ ಒಂದು ಅನ್ಯಾಯ ಮಾಡಿಲ್ಲ. ಎಲ್ಲ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಅವರು ಭಾಳಷ್ಟು ಹೆಚ್ಚಿನ ಶ್ರಮ ವಹಿಸ್ತಾ ಇದ್ದಾರಪ್ಪ. ನೀವು ಸುಮ್ಮನೆ ಆದರೂ ಬರೋದು, ಆ ಶಾಸಕರ ಮೇಲೆ ಇಲ್ದಿದ್ದ ಆರೋಪಗಳು ಮಾಡೋದು, ಇದೆಲ್ಲ ನಿಮ್ಗೆ ಸರಿ ಬರಲ್ಲ. ಮೊದಲು ಬಂಡೆಮಠ ವಾರ್ಡು ಇತಿಹಾಸ ಇತ್ತು, ಶಾಸಕರ ಹಿಂದೆ ಮಾಡಿದ್ರು. ಇವಾಗ ಬಂಡೆಮಠ ವಾರ್ಡ್ ಆಗಿ ಮಾಡ್ತೀವಿ ಅಂತೇಳಿ ಸರ್ಕಾರದಲ್ಲಿ ಅವರೇ ಲೆಟ್ರ್ ಕೊಟ್ಟವ್ರೆ. ಸೋಮೇಶ್ವರ ವಾರ್ಡ್, ಕೆಂಗೇರಿ ಸೋಮೇಶ್ವರ ವಾರ್ಡ್ ಮಾಡು, ಬಂಡೆಮಠ ವಾರ್ಡ್ ಮಾಡಿಕೊಡಿ, ಯಾಕಂದರೆ ಮತದಾರರು ಭಾಳ ಇಷ್ಟಪಡೋವಂಥ ವಾರ್ಡ್ಗಳು ಅಂತೇಳಿ ಶಾಸಕರೇ ಮುಖ್ಯಮಂತ್ರಿಗಳ ಹತ್ರ, DK ಶಿವಕುಮಾರ್ ಹತ್ರ ಹೇಳಿದ್ದಾರೆ. ಸೋಮೇಶ್ವರ ವಾರ್ಡು ಇತಿಹಾಸ ಆಗೈತೆ. ಕೆಂಗೇರಿ ಸೋಮೇಶ್ವರ ವಾರ್ಡು ಯಶವಂತಪುರ ಕ್ಷೇತ್ರಕ್ಕೆ ಅದನ್ನು ಇಟ್ಟ ಮೇಲೆ ಶಾಸಕರಿಗೆ ಭಾಳಷ್ಟು ಮತದಾರರು ಹೇಳ್ತಿದ್ದಾರೆ, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಭಿವೃದ್ಧಿಲಿ ಇಂಥ ಕೆಲಸಗಳು ಮಾಡೋದ್ರಲ್ಲಿ ಶಾಸಕರು ನಂಬರ್ 1 ಸ್ಥಾನದಲ್ಲವ್ರೆ. ಎಲ್ಲಪ್ಪ, ಒಂದು ದಿವಸಕ್ಕಾದ್ರೂ ನೀವು ಅಭಿವೃದ್ಧಿ ಕಾಣಿಸಿದ್ದು ನೋಡಿಲ್ಲಲ್ಲಪ್ಪ. BJP ಏನು ಕೆಲಸ ಮಾಡ್ತಿದ್ದೀರಯ್ಯ ನೀವು? ಸುಮ್ಮನೆ ಹಿಂದೆ ಬರೋದು, ಮಾಡೋ ಕೆಲಸಗಳೆಲ್ಲ ಕಲ್ಲಾಕೋದು. ಯಾಕೆ ಬೇಕು ನಿಮಗೆ? ಯಾಕೆ ನಿಮಗೆ ಜನ ಮತ ಕೊಟ್ಟಿಲ್ವಾ? ಕರೆಸಿ, ನಿಮ್ಗೆ ಯಾರ್ಯಾರವ್ರೆ ಅವರು ಶೋಭಾ ಕರಂದ್ಲಾಜೆಯವ್ರು ಕರೆಸಿ, ಬೇಕಾದಷ್ಟು ಕೆಲಸ ಮಾಡಿಸಿ. ಯಾರು ಬೇಡ ಅಂತಾರೆ? ಕೆಂಗೇರಿ ನಿರ್ನಾಮ ಮಾಡೋದಕ್ಕೆ ಯಾರ ಕೈಲೂ ಇಲ್ಲ. ಶಾಸಕರು ಕೆಂಗೇರಿನ ಅತಿ ಹೆಚ್ಚಿಗೆ ಇಡೀ ನಮ್ಮ ಬೆಂಗಳೂರಲ್ಲಿ ಒಂದು ಮಾದರಿ ಕ್ಷೇತ್ರವಾಗಿ ಕೆಂಗೇರಿನ ಮಾಡ್ತಾಯಿದ್ದಾರೆ. BJP ಸುಮ್ಮನೆ ಆದರೂ ಬೇರೆ ವಿಷಯಗಳಿಗೆಲ್ಲ ಚರ್ಚೆ ಮಾಡಿ ಶಾಸಕರಿಗೆ ಇಲ್ಲ ಸಲ್ಲದನ್ನ ದಯವಿಟ್ಟು ಮಾಡಬೇಡಿ. ಕೆಂಗೇರಿ ಬಂಡೆಮಠ ವಾರ್ಡು ಮತ್ತು ಕೆಂಗೇರಿ ಇತಿಹಾಸ ಐತೆ, ಕೆಂಗೇರಿ ಬಂಡೆಮಠನೂ ಇತಿಹಾಸ ಐತೆ. ಈಗ ಎಲ್ಲ ಸೇರಿ ಯಾರಿಗಪ್ಪ ಒಳ್ಳೇದಾಗೋದು? ಅನಿಲ್ ಚಳ್ಗೇರಿ ಹೇಳ್ತಾರೆ ನಾವು 11ಕ್ಕೂ 11 ಗೆಲ್ತೀವಿ ಅಂತ. ಅನಿಲ್ ಚಳ್ಗೇರಿ ಅವರೇ, ದಯವಿಟ್ಟು ನೀವು ಯಾವುದನ್ನ ಒಂದು ಗೆಲ್ಲಿಗೆ ಒಂದು ನಿಮ್ಮ ಹೆಸರು ಪ್ರಸ್ತಾಪ ಮಾಡ್ತಾರೆ ಮತದಾರರು, ಅದನ್ನು ಫಸ್ಟ್ ನೀವು ನೋಡ್ಕೊಳ್ಳಿ. 11ಕ್ಕೂ 11 ಗೆಲ್ಸೋಕ್ಕೆ ನಿಮ್ಮ ಕೈಲಿ ಶಕ್ತಿನೂ ಇಲ್ಲ, ಇದೂ ಇಲ್ಲ ನಿಮಗೆ. ಯಾವ ಬೇಸಲ್ಲಿ ಹೇಳ್ತೀರಾ ನೀವು?
ಕೇಸರಿ ಬಟ್ಟೆ ಹಾಕೊಂಬಂದಿರೋದು ನಿಮಗೇನು ಒಳ್ಳೇದಂತಲ್ಲ. ಅದು ನಿಮ್ಮನ್ನು ಗುರ್ಸೋದು ಇಲ್ಲ ಯಾರನ್ನು. BJP ಪಕ್ಷ ಅದು ಇತಿಹಾಸ ಐತೆ, ಬೇಡ. ನೀವು ಅದ್ರ ಬಗ್ಗೆ ಬಂದು ಮಾತಾಡಬೇಕು. 11 ಕರನ್ ಗೆಲ್ಸೋದನ್ನ ಯಾವ ಬೇಸಲ್ಲಿ ಹೇಳ್ತಿದ್ದೀರಾ? ಯಾಕೆ ನೀವೇನು ಅಭಿವೃದ್ಧಿ ಮಾಡಿದ್ದೀರಾ? 2008ರಲ್ಲಿ ನಿಮ್ಮ ಜೊತೆ ಇರೋವಂಥದ್ದು ಇಬ್ಬರು ಕಾರ್ಪೊರೇಟರ್ಗಳಾಗಿದ್ರಪ್ಪ. ಏನು ಮಾಡಿದ್ರಪ್ಪ? ಒಂದು ಶಾಲೆ ಕಟ್ಟಿಸ್ಲಿಲ್ಲ. ಒಂದು ಸೌಲಭ್ಯ ನೀವು ಕಟ್ಟಿಸಿರೋದು ಯಾವುದಪ್ಪ ಅಂದರೆ ಸೌಲಭ್ಯ ಶೌಚಾಲಯ ಒಂದು ಬಿಟ್ಟರೆ ಇನ್ನೇನಪ್ಪ ಮಾಡಿದ್ರ? ಮಾನದಂಡ ಏನಾಯ್ತಪ್ಪ ನಿಮ್ಮಿಬ್ಬರದು? ಇಬ್ಬರು ನೀವು ಗೆದ್ದು ಬಂದ್ರಿ. ಸಾರ್ವಜನಿಕವಾಗಿ ಏನು ಅಭಿವೃದ್ಧಿ ಮಾಡ್ತಿದ್ದೀರಿ ತೋರಿಸಿ, ಇಲ್ಲ ಒಂದು ಬೆಳ್ಮರ್ಜಿ ತೋರಿಸಿ. ನಾವು ಶಾಸಕರು ಮಾಡಿರೋದನ್ನ ಎಲ್ಲ ಮತದಾರರಿಗೆ ತೋರಿಸ್ತಾ ಇದ್ದೀವಿ. ರಸ್ತೆ ಇರ್ಬೋದು, ಸುತ್ತಮುತ್ತ ದೇವಸ್ಥಾನಗಳ ಅಭಿವೃದ್ಧಿ ಇರ್ಬೋದು, ಎಲ್ಲ ಶಾಸಕರು ಅಭಿವೃದ್ಧಿ ಮಾಡ್ತಾವ್ರೆ. ಎಲ್ಲ ಮಾಡ್ತಾವ್ರಪ್ಪ. ಅದನ್ನು ಬಿಟ್ಬಿಟ್ಟು ನೀವು ಶಾಸಕರ ಬಗ್ಗೆ ಹಗುರವಾಗಿ ಮಾತಾಡೋದು, ಬೂತಲ್ಲಿ ಬಂದ್ಬಿಟ್ಟು ಬೂತ್ಗಳಿಗೆಲ್ಲ ನಾವು ಇದು ಮಾಡ್ತೀವಿ ಅಂತ ಹೇಳೋದು. ದಯವಿಟ್ಟು ಬಿಡಿ. ಅಭಿವೃದ್ಧಿ ಕೈ ತೋರಿಸಿ, ಅಭಿವೃದ್ಧಿ ಮಾಡಿ, ಮೂಲಸೌಕರ್ಯ ಕೊಡಿ ಜನಕ್ಕೆ. ಅದನ್ನು ಬಿಟ್ಬಿಟ್ಟು ಹಿಂದೆ ಮಾತಾಡೋದು ದಯವಿಟ್ಟು ಬಿಡಿ. ಅದಾದಮೇಲೆ ಕೋಡಿಪಾಳ್ಯದ ಮುಖಂಡ ರಾಮಚಂದ್ರರವರು ಕೂಡ ಮಾತನಾಡಿದ್ರು. ಇಡೀ ಯಶವಂತಪುರ ಕ್ಷೇತ್ರದೊಳಗೆ ಎಲ್ಲ ಕಡೆಗೂ ಕೂಡ ವೈಟ್ ಟಾಪಿಂಗ್ ಮಾಡೋದ್ರ ಮೂಲಕವಾಗಿ ಸಾಕಷ್ಟು ಸುಧಾರಣೆಯನ್ನು ಮಾಡಿದ್ದಾರೆ ಸೋಮಶೇಖರ್ ಅಂತ ಅವ್ರನ್ನ ಅಭಿನಂದಿಸಿದ್ರು. ಅವರು ಹೇಳಿದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ವಾರ್ಡ್ ಬಗ್ಗೆ ಮೊನ್ನೆ ನಮ್ಮ ಸ್ನೇಹಿತ ಮಿತ್ರರು ಪ್ರೆಸ್ ಮೀಟ್ ಕರೆದಿ ಮಾತಾಡಿದ್ದಾರೆ. ಅದೆಲ್ಲ ಅವ್ರ ಕೈಲಿ ಆಗೋವಂಥದ್ದಲ್ಲ. ಅದೆಲ್ಲ ನಮ್ಮ ಸೋಮಣ್ಣವರು ಕೆಂಗೇರಿ ಕೋಟೆ ಸೋಮೇಶ್ವರ ವಾರ್ಡ್ ಏನಿದೆ ಅದನ್ನು ಚೇಂಜ್ ಮಾಡಿಸ್ತಾರೆ. ಮತ್ತು ಬಂಡೆಮಠ ವಾರ್ಡ್ ಏನಿದೆ ಅದು ಚೇಂಜ್ ಮಾಡಿಸ್ತಾರೆ. ಮತ್ತು ಬಂಡೆಮಠ ವಾರ್ಡ್ಗೂ ಅತಿ ಹೆಚ್ಚು ಕೆಲಸ ಮಾಡಿಸಿದ್ದಾರೆ. ಮತ್ತು ಕೆಂಗೇರಿ ಸೋಮೇಶ್ವರ ವಾರ್ಡು ಅಂತ ಏನು ಮಾಡಿದ್ದಾರೆ ಅದಕ್ಕೆ ಎಲ್ಲ ವಾರ್ಡಿಂದನೂ ವೈಟ್ ಟಾಪಿಂಗ್ ಮಾಡಿಸಿದ್ದಾರೆ. ನಮ್ಮ ಕೋಡಿಪಳ್ಯ ಇರ್ಬೋದು, ಕೋಡಿಪಳ್ಯ ರೋಡಲ್ಲಿ 30 ಮೀಟ್ರ್ ರೋಡ್ಗೆ ವೈಟ್ ಟಾಪಿಂಗ್ ಮಾಡಿಸ್ತಾ ಇರೋದು ಇವರೊಬ್ಬರೇ. ಅಕ್ಕಪಕ್ಕದ್ದು 5-6 MLA ಕ್ಷೇತ್ರದಲ್ಲಿ ಯಾವುದೂ ಮಾಡಿಲ್ಲ. ಇವತ್ತು ಮಾಡಿಸ್ತಾ ಇದ್ದಾರೆ ಅಂದರೆ ಇವರೇನೆ. ಮತ್ತು ಇಲ್ಲಿ ಉತ್ತರಹಳ್ಳಿ ರೋಡ್ಗೆ, ವಿಷ್ಣುವರ್ಧನ್ ರೋಡ್ಗೂ ಅಷ್ಟೇ ವೈಟ್ ಟಾಪಿಂಗ್ ಮಾಡಿಸ್ತಾ ಇದ್ದಾರೆ. ಬಂಡೆಮಠ ವಾರ್ಡಲ್ಲಿ ಟೆಂಟ್ ರೋಡ್ಗೆ ಆಲ್ರೆಡಿ ಮಾಡಿಸಿದ್ದಾರೆ. ಇಲ್ಲಿ ಈ ನಮ್ಮ ಇದು ಪಟ್ನಿಗೆರೆ ರೋಡ್ಗೆ ಅದಕ್ಕೆ ಮಾಡಿದ್ದಾರೆ. ಅವರು ಅಭಿವೃದ್ಧಿ ಅಧಿಕಾರ ಅಂದರೆ ಸೋಮಶೇಖರ್. ಈ ವಾರ್ಡು ಹೆಸರು ಯಾವುದೂ ತೆಗೆದಾಕಲ್ಲ. ಕೆಂಗೇರಿ ತಾಲೂಕು ಮಾಡಬೇಕು ಅಂತಲೂ ನಾವು ಸೋಮಣ್ಣವ್ರಿಗೆ ಹೇಳಿದ್ದೀವಿ, ಅವರು ಮಾಡೋಕ್ಕೂ ರೆಡಿ ಇದ್ದಾರೆ. ಕೆಂಗೇರಿ ಹೆಸರು ಅವ್ರು ಯಾವತ್ತೂ ತೆಗಿಯಲ್ಲ. ಕೆಂಗೇರಿ ತಾಲೂಕು ಆಫೀಸು ಬರಬೇಕು ಅಂತಲೂ ಅವರು ಪ್ರಯತ್ನ ಬೀಳ್ತಾ ಇದ್ದಾರೆ. ಈಗ ಆಲ್ರೆಡಿ ಡೆಪ್ಟಿ ತಹಸೀಲ್ದಾರು ಬಂದಿದ್ದಾರೆ. ಹಂಗೆ ಕೆಂಗೇರಿ ತಹಸೀಲ್ದಾರು ಬರೋ ಚಾನ್ಸು ಇದೆ. ಮತ್ತು ಕೆಂಗೇರಿನ ತಾಲೂಕು ಅಂತಲೂ ಮಾಡ್ತಾರೆ. ಕೆಂಗೇರಿ ಬಗ್ಗೆ ಅವ್ರು ಬೇರೆಯವ್ರ ಕೈಲಿ ಹೇಳಿಸ್ಕೊಂಡು ಸೋಮಣ್ಣವ್ರು ಮಾಡಬೇಕು ಅನ್ನೋದು ಏನಿಲ್ಲ. ಹಂಗಾಗಿ ಇದು ಕೆಂಗೇರಿ ಅನ್ನೋದು ಕೆಂಗೇರಿ ಕೋಟೆ ಸೋಮೇಶ್ವರ ವಾರ್ಡ್ ಹಾಗೇ ಆಗ್ತದೆ. ಮತ್ತು ಅಲ್ಲಿ ಬಂಡೆಮಠ ಅನ್ನೋ ವಾರ್ಡು ಹಾಗೇ ಆಗ್ತದೆ. ಅದಕ್ಕೆ ಹೆಚ್ಚಿನ ಅಭಿವೃದ್ಧಿ ಮಾಡಿದ್ದಾರೆ. ಹೆಚ್ಚು ಕ್ಷೇತ್ರದಲ್ಲಿ ಸೋಮಣ್ಣವರ ನೇತೃತ್ವದಲ್ಲಿ ಎಲ್ಲರೂ ಗೆಲ್ತಾರೆ ಅಂತ ಹೇಳಿ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಶಾಸಕರು ಮಾಜಿ ಸಹಕಾರ ಸಚಿವ ST ಸೋಮಶೇಖರ್ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮೊಹಮ್ಮದ್ ಸಾಲೇಹ್, ಉಪಾಧ್ಯಕ್ಷರು, ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್. ಇನ್ನು ವೈ ಕೃಷ್ಣರವರು ಕೂಡ ಮಾತನಾಡಿ ಏನಾಗಿದೆ, ಯಾವ ರೀತಿಯಾಗಿದೆ, ಅವತ್ತು ಕೆಂಗೇರಿ ಹೆಸರು ಬದಲಾದಾಗ BJPಯವರು ಹೋರಾಟಕ್ಕೆ ಬರಲಿಲ್ಲ ಅನ್ನುವ ಮಾತುಗಳನ್ನು ಕೂಡ ಹೇಳಿದರು. ನಮ್ಮ BJP ಮಿತ್ರರು ಮೊನ್ನೆ 3ನೇ ತಾರೀಕು ಮಾಡಿದಂಥ ಪತ್ರಿಕಾಗೋಷ್ಠಿಯಲ್ಲಿ ಈ ಕೆಂಗೇರಿ ಮೇಲೆ ಇದ್ದಕ್ಕಿದ್ದಂಗೆ ಪ್ರೀತಿ ಬಂದಿದೆ ಅವರಿಗೆ. ಕೆಲ ವರ್ಷಗಳ ಹಿಂದೆ ಇದೇ ಡಾಕ್ಟರ್ ರಾಜ್ಕುಮಾರ್ ವೃತ್ತದಲ್ಲಿ ರಾಹುಲ್ ದೇಸಾಯಿ ಮತ್ತು ಶೈಲೇಶ್ ರವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಆಯಿತು. ಮೊನ್ನೆ ತಾನೇ ನಮ್ಮ ಸುಧೀಂದ್ರ ಅವರು ಅದನ್ನು ಪ್ರಚಾರ ಮಾಡಿದ್ದಾರೆ. ಇದರಲ್ಲಿ ಸರ್ವಪಕ್ಷದಿಂದ ನಡೀತದು. ಇದು ಅದೇ ನಮ್ಮ BJPಯವರು ಅವತ್ತು ಪಾಲ್ಗೊಳ್ಳಲು ಸಾಧ್ಯ ಆಗಲಿಲ್ಲ. ಅವತ್ತು ಪ್ರೀತಿ ಬರಲಿಲ್ಲ ಕೆಂಗೇರಿ ಮೇಲೆ, ಇವತ್ತು ಬಂದಿದೆ. ಮತ್ತು ಇದೇ ಏನು ರೈಲ್ವೆ ಬ್ರಿಡ್ಜ್ ಮಾಡಬೇಕಾದ್ರೆ ಸರ್ವ ಪಕ್ಷದವರು ಕರೆದಾಗ ಇವರು BJPಯವರು ಯಾವುದು ಅದೇ ಪಕ್ಷದ ಈಗಿನ ಮಂತ್ರಿಗಳು ಸೆಂಟ್ರಲ್ ಮಿನಿಸ್ಟರ್ ಸೋಮಣ್ಣವರು ಅಡ್ಗಲ್ ಹಾಕೊಂಡು ಕೂತಿದ್ದಾರೆ. ಅದಕ್ಕೆ ಅವ್ರದ್ದೇ ಆದ ಆ ಒಂದು ಪ್ರತಿಭಟನೆಯಲ್ಲಿ ಅವ್ರು ಭಾಗವಹಿಸೋಕೆ ಬರ್ತಾ ಇಲ್ಲ. ಮತ್ತು ಇದೇ ಒಂದು ಗಣೇಶ ಗ್ರೌಂಡನ್ನ ಉಳಿಸಿ ಅಂತ ಒಂದು ಕಾರ್ಯಕ್ರಮ ಮಾಡೋದನ್ನು ಪಕ್ಷಾತೀತವಾಗಿ ಅವತ್ತು BJPಯವರು ಬರಲಿಲ್ಲ. ಇದೇ ಉಪನಗರದ ರೈಲ್ವೆ ಬ್ರಿಡ್ಜ್ನ ಈಗ ಶಾಸಕರು BBMPಯಿಂದ 25 ಕೋಟಿ ಸ್ಯಾಂಕ್ಷನ್ ಮಾಡಿ ಬಿಟ್ಟಿದ್ದಾರೆ. ಅದಕ್ಕೂ ಒಂದು ಕೈ ಜೋಡಿಸದೆ ಅದೇ ಈಗಿನ ರೈಲ್ವೆ ಮಂತ್ರಿಗಳು ಅವರೇ ಇದ್ದಾರೆ.
ಅದನ್ನು ಸೇರಿಸಿ ಮಾಡಿಸ್ಬೋದು, ಮಾಡಿಸ್ಲಿಲ್ಲ. ಈಗ ಕೆಂಗೇರಿ ಮೇಲೆ ಪ್ರೀತಿ ಬಂದವರಿಗೆ ಕೆಂಗೇರಿ ಗುಂಡಿಗಳು ಮುಚ್ಚಿಲ್ಲ ಅಂತಾರೆ. ಕೆಲವು ವರ್ಷಗಳ ಹಿಂದೆ ಇದೇ ಜಿಯೋ ಫೈಬರ್ನಲ್ಲಿ ನಮ್ಮ ಕೆಂಗೇರಿ BJP ಮುಖಂಡರುಗಳು ಏನಿದ್ದಾರೆ ಕೆಂಗೇರಿ ಮತ್ತು ಕೆಂಗೇರಿ ಉಪನಗರದಲ್ಲಿ ಆ ಜಿಯೋ ಫೈಬರಲ್ಲಿ ಮಾಡಿದಂಥ ಕೋಟಿಗಟ್ಟಲೆ ದುಡ್ಡು ತಿಂದು ಹಳ್ಳ ಗುಂಡಿ ಇಕ್ಕಿದ್ದನ್ನ ಇದೇ ನಮ್ಮ ಶಾಸಕರು ಮುಚ್ಚಿದ್ದು. ಅದೆಲ್ಲ ಮನಸ್ಸಲ್ಲಿ ಇಟ್ಕೊಬೇಕು. ಅವರು ಗುಂಡಿ ಮುಚ್ಚಿಲ್ಲ, ಮತ್ತೊಂದು ಮಾಡಿಲ್ಲ ಅನ್ನೋದಲ್ಲ. ಈಗ ನಮ್ಮ ಶಾಸಕರು ಏನೇನು ಮಾಡ್ತಿದ್ದಾರೆ ಅದನ್ನೆಲ್ಲ ಅವರು ಕಣ್ಣಲ್ಲಿ ಕಣ್ಣು ಉಕ್ದಿರ ಈಗ ಮೊನ್ನೆ ಮಾಧ್ಯಮವ್ರ ಮುಂದೆ ಬಂದು ಏನೇನೋ ಹೇಳ್ಕೊಳ್ತಾ ಇದ್ದಾರೆ. ಅದೆಲ್ಲ ಅವ್ರಿಗೆ ಸರಿ ಒಂದಲ್ಲ. ಮುಂದಿನ ದಿನಗಳಲ್ಲಿ ಈಗೇನು ವಾರ್ಡ್ ಕೆಂಗೇರಿ ವಾರ್ಡ್ ಇದೆ ಮತ್ತು ಸೋಮೇಶ್ವರ ವಾರ್ಡ್ ಇದೆ, ಇದೇ ನಮ್ಮ ಶಾಸಕರು ಸರಿಪಡಿಸ್ತಾರೆ. ಕಾಂಗ್ರೆಸ್ಸಿನ ಹಿರಿಯ ಮುಖಂಡ ಮಹೇಶ್ ಬಾಬುರವರು ಕೂಡ ಮಾತನಾಡಿ ಕೆಲಸ ಕಾರ್ಯಗಳ ಜೊತೆಗೆ ಪ್ರತಿನಿತ್ಯ ಒಂದಲ್ಲ ಒಂದು ಭೂಮಿ ಪೂಜೆಗಳು, ಗುದ್ದಲಿ ಪೂಜೆಗಳು ಸೋಮಶೇಖರ್ ಆಡಳಿತ ನಡೀತಿದೆ ಎನ್ನುವಂಥ ವಿವರವನ್ನು ಕೊಡುವುದರ ಜೊತೆಯೊಳಗೆ ಮಹೇಶ್ ಬಾಬು ಸೇರಿದಂತೆ ಹಲವರು ಅನಿಲ್ ಚಳಗೇರಿಯವರ ಬಗ್ಗೆ ಮಾತನಾಡುವುದು. ಕೆಂಗೇರಿಯ ಬಗ್ಗೆ ಮಾತನಾಡೋದಕ್ಕೆ ಇವರಿಗೇನು ನೈತಿಕತೆ ಇದೆ, ಅಥವಾ ಹಿರಿಯರಾಗಿರ್ತಕ್ಕಂಥ KT ಚೆನ್ನಪ್ಪ, ಪಟೇಲ್ ಹೊನ್ನಪ್ಪ, ರಾಜಣ್ಣನವರ ಬಗ್ಗೆ ಮಾತನಾಡುವಂಥ BJPಯವರು ಶೋಭಾ ಕರಂದ್ಲಾಜೆ ಅಧಿಕಾರದಲ್ಲಿದ್ದಾಗ ಆ ಹೆಸರುಗಳನ್ನು ಯಾವುದಾದರೂ ರಸ್ತೆಗಳಿಗೆ ನಾಮಕರಣ ಮಾಡಿಸಿದ್ದೀರಾ ನೀವು? ಕೆಂಗೇರಿ ವಿದ್ಯಾಪೀಠದ ಬಗ್ಗೆ ಪುಂಖಾನುಪುಂಖವಾಗಿ ಮಾತನಾಡುವ BJPಯ ನಾಯಕರುಗಳೇ, ಕೆಂಗೇರಿಯ ವಿದ್ಯಾಪೀಠದಲ್ಲಿ ಏನು ಕಾರ್ಯಕ್ರಮ ಮಾಡಿದ್ದೀರಿ ಅಂತ ಹೇಳ್ತೀರಾ? ನಾವು ಹೇಳ್ತೀವಿ ಏನು ಮಾಡಿದ್ದೀವಿ ಅನ್ನುವಂಥದ್ದನ್ನು ಕಾಂಗ್ರೆಸ್ನ ಮುಖಂಡರು ಹೇಳಿದರು. ಅವ್ರು ಹೇಳಿದೆಲ್ಲ ಅಂಶ ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ, ವೀಕ್ಷಿಸಿ. ಪತ್ರಿಕಾಗೋಷ್ಠಿ ಕರೆದಂಥ BJP ನಾಯಕರಿಗೆ ಮೊದಲನೇದಾಗಿ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ, ಇವರೆಲ್ಲ ಎಷ್ಟು ದಿನ ಎಲ್ಲೋಗಿದ್ರು? ಇಷ್ಟು ದಿನ ಕಾರ್ಯಕ್ರಮಗಳು ಮತ್ತೊಂದು ಇನ್ನೊಂದು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಕೆಂಗೇರಿ ಭಾಗದಲ್ಲಾಗಲಿ ಗ್ರಾಮೀಣ ಭಾಗದಲ್ಲಾಗಲಿ ಸೋಮಶೇಖರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಮತ್ತು ವಾರ್ಡ್ ಅಧ್ಯಕ್ಷಗಳ ನೇತೃತ್ವದಲ್ಲಿ ದಿನಕ್ಕೊಂದು ಗುದ್ದಲಿ ಪೂಜೆ ಮಾಡ್ತಾಯಿದ್ದಾರೆ. ಕೆಂಗೇರಿ ವಾರ್ಡಲ್ಲಾಗಲಿ, ಬಂಡೆಮಠ ವಾರ್ಡಲ್ಲಾಗಲಿ, ಎಲ್ಲ ಕಡೆನೂ, ಉಲ್ಲಾಡ್ ವಾರ್ಡಲ್ಲಿ ಎಲ್ಲ ಕಡೆನೂ ಅಭಿವೃದ್ಧಿ ಕಾರ್ಯಕ್ರಮಗಳು ಬೇರೆ ಶಾಸಕರ ಹೊಟ್ಟೆ ಹುರ್ಕೊಳೋ ರೀತಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳು ಕೊಡ್ತಾ ಇದ್ದಾರೆ ಸೋಮಶೇಖರ್ ಅವರು. ಇವರು ಇಷ್ಟು ದಿನ ಇದೆಲ್ಲ ಇವ್ರ ಗಮನಕ್ಕೆ ಬಂದಿರಲಿಲ್ವಾ? ಇವರು ಇಷ್ಟು ದಿನ ಎಲ್ಲೋಗಿದ್ರು? ಇವತ್ತು ಮಾತ್ರ ನಿದ್ದೆಯಿಂದ ಎದ್ದು ಬಂದಂಗೆ ಗ್ರೇಟರ್ ಬೆಂಗಳೂರು ಬಂತು, ಎಲೆಕ್ಷನ್ ಎಲ್ಲಿ ಆಗ್ಬಿಡ್ತದೋ ಅಂತೇಳ್ಬಿಟ್ಟು ಜನರನ್ನ ಗಮನ ಸೆಳೆಯೋಕ್ಕೋಸ್ಕರ ಇವತ್ತು ಇವರು ಕೆಂಗೇರಿ ಭಾಗದಲ್ಲಾಗಲಿ ಇನ್ನೊಂದು ಭಾಗದಲ್ಲಿ ಆ ಹೆಸರಿಲ್ಲ ಈ ಹೆಸರಿಲ್ಲ ಅಂಥೇಳಿ ಜನರ ಗಮನ ಸೆಳೀತಾ ಇದ್ದಾರೆ, ಜನರನ್ನ ಡೈವರ್ಟ್ ಮಾಡ್ತಾರೆ. ಮತದಾರರನ್ನ ನಾನು ನಮ್ಮ ಪತ್ರಿಕಾ ಮಿತ್ರರಿಗೆ ಓಪನಾಗಿ ಹೇಳ್ತೀನಿ, ಇದೇ ಅನಿಲ್ ಚಳಗೇರಿ ಅನಿಲ್ ಚಳಗೇರಿ ಅವರ ಬಗ್ಗೆ, ಅಧ್ಯಕ್ಷರ ಬಗ್ಗೆ ಯಾರಿಗೆ ಅವ್ರ ಬಗ್ಗೆ ಮಾಹಿತಿ ಇದೆ ಅಂತ ಕೇಳ್ಕೊಂಬಿಡಿ. ಯಾರಾದರೂ ಒಬ್ಬ ಮತದಾರನಿಗೆ ಅನಿಲ್ ಚಳಗೇರಿ ಇಂಥವನು, ಇಲ್ಲಿಂದ ಬಂದನು ಅಂತ ಹೇಳ್ಬಿಟ್ರೆ ನೀವು ಹೇಳಿದ್ದು ನಾನು ಮಾಡಿಸ್ಕೊತೀನಿ. ಇಂಥ ವ್ಯಕ್ತಿ ನಮ್ಮ ಶಾಸಕರ ಬಗ್ಗೆ ಮಾತಾಡ್ತಾರೆ. ಶಾಸಕರು ಇವತ್ತಲ್ಲ ಅವತ್ತು 2 ಬಾರಿ ಸೋತಾಗನು ಹಣ 2 ಸಲ ಸೋತ್ಬಿಟ್ಟಲ್ಲ. ನಾಳೆ ಬೆಳಗ್ಗೆಯಿಂದ ಜನದ್ದು ವೋಟರ್ಸ್ನ ಭೇಟಿ ಮಾಡ್ಬೇಕು ನೀನು, ಅವ್ರ ಫೋನ್ ನಂಬರ್ ನಿಮ್ಮ ಮೊಬೈಲಲ್ಲಿ ಇರಬೇಕು ಅಂತ ಹೇಳಿದ ತಕ್ಷಣ ಅದೇ ರೀತಿಯೇ ಮಾನ್ಯದಿಂದನೇ ಅವರು ಕಾನ್ಸ್ಟಿಟ್ಯೂನ್ಸಿ ಟೂರ್ ಬರೋಕ್ಕೆ ಶುರು ಮಾಡೋರು. ಈ ರೀತಿ ಕೆಲಸ ಮಾಡಿದ್ರು ನಮ್ಮ ಶಾಸಕರು. ಅಭಿವೃದ್ಧಿ ಕೆಲಸದ ಬಗ್ಗೆ ಯಾರೂ ಎರಡು ಮಾತಾಡೋಂಗಿಲ್ಲ. ಅವ್ರಿಗೆ ಬೇಕಾಗಿರೋದು ಮೇನ್ ಅಭಿವೃದ್ಧಿ ಕೆಲಸ. ನಾನು ಯಾವ ಪಕ್ಷನ ಇರಲಿ, ನನಗೆ ಮಸ್ತು ನನ್ನ ಕ್ಷೇತ್ರ ಜನತೆ ಮುಖ್ಯ, ನನ್ನ ಫಾಲೋವರ್ಸ್ ಮುಖ್ಯ, ಹಾಗೆ ಮತದಾರರು ಮುಖ್ಯ ಅಂಥೇಳಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ಕೆಲಸ ಮಾಡ್ಕೊಂಬಂದರು. ಹಾಗೆ ಇನ್ನು ಉಳಿದ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಏನೇನಿದೆ ಅಂಥೇಳಿ ನಮ್ಮ ನಾಯಕರುಗಳು ಹೇಳಿದ್ದಾರೆ. ಕೆಂಗೇರಿ ವಾರ್ಡ್ ಬಗ್ಗೆ ನಮ್ಮೆಲ್ಲರಿಗಿನ್ನ ಕಾಳಜಿ ಶಾಸಕರಿಗಿದೆ. ಅವರು ಮೊದಲೇ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿ ಆದವ್ರಿಗೆ ತುಂಬ ಬೇಜಾರು ಮಾಡಿಕೊಂಡು ಭಾರಿ ಪ್ರಯತ್ನ ಪಟ್ಟರು ಕೆಂಗೇರಿ ಕಾನ್ಸ್ಟಿಟ್ಯೂನ್ಸಿ ಅಂತ ಮಾಡಬೇಕು ಅಂತೇಳಿ. ಆ ಕಾಲದಲ್ಲೇ ತಲೆ ಕೆಡಿಸ್ಕೊಂಡವರು. ಇನ್ನು ಈಗ ಬಿಡ್ತಾರಾ? ಅವರು ಗಮನಕ್ಕಿದೆ, ಅವ್ರು ಮಾಡೇ ಮಾಡ್ತಾರೆ. ಅಷ್ಟರೊಳಗಾಗಿ ಇವರು ನಿದ್ದೆಯಿಂದ ಎದ್ಬಿಟ್ಟು ಇದ್ದಕ್ಕಿದ್ದಂಗೆ ಜನಗಳ ಗಮನ ಸೆಳೆಯೋಕ್ಕೋಸ್ಕರ ಎಲೆಕ್ಷನ್ ಬಂತು ಅಂದ್ಬಿಟ್ಟು ಕೆಂಗೇರಿ ವಾರ್ಡ್ ಹೆಸರಿಲ್ಲ, ಅದೇ ಹೆಸರಿಲ್ಲ, ಮಾಹಿತಿನೂ ಇಲ್ಲ. ಅವ್ರಿಗೆ ಮಾಹಿತಿ ಇಲ್ದಿರೋನೆ ಸಾಕಷ್ಟು ಮಾತಾಡ. ಅದೇ ರೀತಿಯಲ್ಲಿ ಆರಾಮಾಗಿ ಅವ್ರಿಗೂ ಶಾಸಕರ ಒಡನಾಟ ಇತ್ತು. ಪತ್ರಿಕಾಗೋಷ್ಠಿ ಕರೆಯೋ ಬದಲಿಗೆ
ನೇರವಾಗಿ ಹೋಗಿ ಶಾಸಕರನ್ನ ಭೇಟಿ ಮಾಡಿ ಅಣ್ಣ ಇದೊಂದು ಕೆಲಸ ಆಗಲಿ ಅಂತ ಮಾಡ್ಬೋದಾಗಿತ್ತಲ್ಲ. ಇದು ಜನರ ಗಮನಕ್ಕೆ ಸೆಳೆಯೋಕ್ಕೆ ಮತದಾರರು 12ಕ್ಕೆ 12 ಗೆಲ್ತೀವಿ ಅಂತಾರೆ. ಅದೇ ಉದ್ದೇಶಕ್ಕೆ ನಾನು ಹೇಳಿದ್ದು ಅನಿಲ್ ಚಲ್ಗೇರಿನ ಕೆಂಗೇರಿ ವಾರ್ಡಲ್ಲಿ ಕರ್ಕೊಂಬಂದು ನಿಲ್ಲಿಸ್ಬಿಟ್ಟು ಇವನು ಯಾರು ಅಂತ ಕೇಳಿದ್ರೆ 10 ಜನದಲ್ಲಿ 2 ಹೇಳಲ್ಲ ಅನಿಲ್ ಚಲ್ಗೇರಿ ಯಾರು. ಇವನು ನಮ್ಮ ಶಾಸಕರ ಬಗ್ಗೆ ಮಾತಾಡ್ತಾನೆ. ಉಳಿದ ನಾಯಕರುಗಳು ಸುಮ್ಮನೆ ಪತ್ರಿಕಾಗೋಷ್ಠಿಲಿ ಮಾತಾಡಬೇಕಲ್ಲ ಅಂತ ಮಾತಾಡಿರೋದು. ಕೆಂಗೇರಿ ಇತಿಹಾಸದ ಬಗ್ಗೆ ಮಾತಾಡ್ತಾರೆ. ಕೆಂಗೇರಿ ಇತಿಹಾಸದ ಬಗ್ಗೆ ನಮ್ಮ ಸುಧೀಂದ್ರ ಅವರು ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಸಾಹಿತ್ಯ ಪರಿಷತ್ಗೆ ಒಂದು ಬುಕ್ಕನ್ನ ಹೊರಡಿಸಿದ್ರು. ನಾನು ಮೊನ್ನೆನೂ ಕೇಳಿದೆ ಅವ್ರಿಗೆ, ಇದೆಯಾ ಸರ್ ಆ ಬುಕ್ಕು ಪ್ರಿಂಟ್ ಆಗಿರೋದು? ಆ ಬುಕ್ನ ಎಷ್ಟು ಜನ ಪ್ರಿಂಟ್ ಮಾಡಿಸಿ ಹಂಚೋರೆ ಕೇಳಿ. ನಾನು ಜೆರಾಕ್ಸ್ ಮಾಡಿಸಿ 100 ಹಂಚಿದ್ದೀನಿ. ಇಂಥ ಕಾರ್ಯಕ್ರಮಗಳು ಯಾವುದೂ ಇಲ್ಲ ನಾವು ಕಂಡಂಗೆ. ಇವತ್ತು ಕೆಂಗೇರಿ ಇತಿಹಾಸದ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಇಷ್ಟು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು BJP ನಾಯಕರುಗಳಲ್ಲಿ ನನ್ನೊಂದು ಮನವಿ, ಕ್ಷೇತ್ರದ ಅಭಿವೃದ್ಧಿ, ವಾರ್ಡ್ಗಳ ಅಭಿವೃದ್ಧಿ ಬಗ್ಗೆ ಕೈ ಜೋಡಿಸೋಣ. ಬೀದಿ ದೀಪಗಳು ಕೆಲವು ನಾಯಕರು ಮಾತಾಡಿದ್ರು, ಅವ್ರ ಬೀದಿಲಿರೋ ಒಂದು ದೀಪದ ಬಗ್ಗೆ ಆಗಲಿ, ಬೋರ್ವೆಲ್ ಬಗ್ಗೆ ಅವ್ರ ಕಾಳಜಿ ಇಲ್ಲ. ನಾನೋಗಿ ಮಾಡಿಸ್ತಾ ಮೊನ್ನೆ. ಇಂಥ ನಾಯಕರುಗಳು BJP ನಾಯಕರುಗಳು. ದಯವಿಟ್ಟು ಇದನ್ನೆಲ್ಲ ಬಿಟ್ಟು ನಮ್ಮ ಜೊತೆಲಿ ನಮ್ಮ ನಾಯಕರುಗಳ ಜೊತೆಲಿ ವಾರ್ಡ್ ಅಧ್ಯಕ್ಷರು ಪ್ರಭಾ ಇದ್ದಾನೆ, ಕಿರಣ್ ಇದ್ದಾರೆ, ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡಿ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಫೇಸ್ ಮಾಡೋಣ. ಯಾರು ಗರತಿ ಆಯಿತು ಅವ್ರನ್ನ ಜನ ಗೆಲ್ಲಿಸ್ತಾರೆ. ನಾಯಕರುಗಳೆಲ್ಲ ಗೆಲ್ಸೋರು ಮಸರವರು. ಆದ್ದರಿಂದ ದಯವಿಟ್ಟು ಇದನ್ನೆಲ್ಲ ಬಿಟ್ಟು ವಾರ್ಡ್ಗಳ ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ದಯವಿಟ್ಟು ಇದನ್ನೆಲ್ಲ ಬಿಡಿ ಅಂತೇಳಿ ನನ್ನ ಮನವಿ. 2028-29ಕ್ಕೆ ಜನ ತೀರ್ಮಾನ ಮಾಡೋಕ್ಕೆ ಮಹಾ ಜನತೆ ಇದ್ದಾರೆ. ಅದನ್ನ ಇವ್ರು ಯಾವಾಗ ಜ್ಯೋತಿಷಿಗಳಾದ್ರು ಅಂತ ನಾವು ಕೇಳ್ಬೇಕಲ್ವಾ? ಹಂಗಾಗಿ ಇವ್ರು ಬದಲಾವಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಇನ್ನೊಂದು ವರ್ಗಗಳು ಜಾಸ್ತಿ ಎಲ್ಲೆಲ್ಲಿದೆ. ಇಲ್ಲ ತಪ್ಪು, ಅವ್ರು ಹೇಳ್ತಿರೋದು ಖಂಡಿತ ತಪ್ಪು. ಈಗ ನೋಡಿ, ಯಶವಂತಪುರಕ್ಕೆ ತಗೊಂಡ್ಬಿಟ್ಟು ನೀವು ಬೇರೆ ಯಾವ್ದೋ ಕ್ಷೇತ್ರ ಸೇರಿಸ್ತಾ ಇಲ್ಲ, ಅಥವಾ ಯಾವ್ದೋ ಬೇರೆ ಕೆಂಗೇರಿ ಉಳಿಸ್ಕೋಬಹುದಾಗಿತ್ತಲ್ಲ. ಕೆಂಗೇರಿ ಬದಲಾವಣೆ ಮಾಡ್ತಾ ಇದ್ರು. ಅಲ್ಲಲ್ಲ, ಕೆಂಗೇರಿಗೆ ನೀವು ನಾನು ರೂಲ್ ಹೇಳ್ತಾ ಇದ್ದೀನಿ ನಿಮ್ಗೆ. ಸಾಹೇಬ್ರೆ, ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಸರ್ವ ಜನಾಂಗ ಎಲ್ಲಾ ಧರ್ಮದವರು ಕೂಡ ಇರ್ತಕ್ಕಂಥ ಕ್ಷೇತ್ರ ಯಶವಂತಪುರ ಕ್ಷೇತ್ರ. ಎಲ್ರೂ ವಿಶ್ವಾಸಕ್ಕೆ ತಗೊಂಡು ಮಾಡ್ಕೊಂಡು ಹೋಗ್ಬೇಕಂತ ಧರ್ಮ. ಶಾಸಕರು ಅದನ್ನ ದಿಟ್ಟವಾಗಿ ತಗೊಂಡಿದ್ರೆ ಅವ್ರು ಏನ್ ಮಾಡ್ಬೇಕು ಆ ಕೆಲಸ ಮಾಡ್ತಾರೆ. ಅದ್ರಲ್ಲಿ ಯಾರದೇ ಆಕ್ಷೇಪಣೆ ಅಭ್ಯಂತರಗಳು ಬೇಕು. ವಿಚಾರಕ್ಕೆ ನಾವು ಪತ್ರಕರ್ತರಾಗಿ ನಾವು ಅವ್ರ ಹತ್ರ ಕ್ವಶನ್ ಕೇಳಿದ್ವಿ. ನೀವು ಪಕ್ಷಾತೀತವಾಗಿ ಕೆಂಗೇರಿ ಬೇಕು, ಬಂಡೆಮಠ ಬೇಕು ಅಂತ ನೀವು ಮಾಡೋದಾದ್ರೆ ಅವ್ರನ್ನ ಜೊತೆ ಸೇರ್ಸ್ಕೊಂತೀರ ಅಂತ ಕೇಳಿದೀವಿ. ಸರಿ, ನಾವು ಕೇಳಿದೀವಿ. ಅವ್ರು ಬಂದ್ರೆ ನಾವು ಸೇರ್ಸ್ಕೊಂತೀನಿ ಅಂತಾನು ಹೇಳಿದಾರೆ ಅವ್ರು. ಖಂಡಿತ ಎಲ್ಲ ಪತ್ರಕರ್ತ ಇಲ್ಲಿದ್ದಾರೆ, ಆಯ್ತು ಹೇಳಿ. ಎದುರುಗಡೆ ಕೇಳಿದೀವಿ. ಆತರ ಇದ್ರೆ ನಿಮ್ಗೆ ಕೆಂಗೇರಿ ಬೇಕು, ಕೆಂಗೇರಿ ಮೇಲೆ ಅಭಿಮಾನ ಇದೆ, ಬಂಡೆಮಠದ ಮೇಲೆ ಅಭಿಮಾನ ಇದೆ ಅಂತಂದ್ರೆ ಅದೆರಡು ಬೇಕಂತಂದ್ರೆ ನೀವು ಅವ್ರ ಜೊತೆ ಪಕ್ಷಾತೀತವಾಗಿ ಮಾಡ್ತೀರಾ ಅಥವಾ ನೀವು ಬರೀ ಪಕ್ಷಗೋಸ್ಕರ ಮಾಡ್ತೀರಾ? ನಾವು ಅವ್ರು ಬಂದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ಏನ್ ಬೇಕು, ನಾವೇ ಹೋರಾಟ ಮಾಡ್ತೀವಿ. ನಾವೇ ಇದ್ದಿಲ್ವಾ, ನಾವೇ ಕಾರ್ಯಕರ್ತರಿದ್ದೀವಿ, ನಮ್ ಜೊತೆ ಅದರಲ್ಲೇ ಗೊತ್ತಾಯ್ತಲ್ಲ, ನಾವೇ ಕಾರ್ಯಕರ್ತರಿದ್ದೀವಲ್ಲ. ಬಿಜೆಪಿ ಮಿತ್ರನ ಜೊತೆ ದಯವಿಟ್ಟು ಕೇಳಿ. ಕೆಂಗೇರಿ ಹೆಸರಿಲ್ಲ ಕೇಳಿ. ST ಸೋಮಶೇಖರ್ ಈ ಕ್ಷೇತ್ರಕ್ಕೆ ಯಶವಂತಪುರಕ್ಕೆ ಅವರ ಕೈ ಮೀರಿ ಅವರ ಒಂದು ಇದಕ್ಕೆ ಕ್ಷೇತ್ರಕ್ಕೆ ನನ್ನ ಬ್ರದರ್ ಹೇಳಿದಂಗೆ ಎಲ್ಲಾ ರೀತಿಯಲ್ಲೂ ಎಲ್ಲಾ ಜನಾಂಗದ ಜೊತೆಲೂ ಎಲ್ಲಾ ಜೊತೆ ಕಾರ್ಯಕರ್ತರ ಜೊತೆಲೂ ಹೋರಾಟ ಮಾಡಿ ಕೆಲಸ ಮಾಡ್ತಾ ಇರುವಂತ ವ್ಯಕ್ತಿ. ಯಾವುದೋ ಒಂದು ಕೆಂಗೇರಿ ಹೆಸರು ತೆಗೆದಷ್ಟೇ ST ಸೋಮಶೇಖರ್ ಏನೋ ಒಂದು ಇದು ಸಿಗ್ತದೆ, ಏನು ಸಿಗೋದಿಲ್ಲ. ಅದು ಹೆಸರಿರ್ಲಿ, ಇದು ಕೆಲಸ ಮಾಡ್ಬೇಕಾದ್ರೆ ಅವ್ರ ಕರ್ತವ್ಯ. ಇವತ್ತು ಅದು ಕೆಂಗೇರಿ ಅಂತ ಇಕ್ಬೇಕಾಯ್ತು ಅಂತ ಹೇಳಿದ್ರೆ ಅದು ಕೆಂಗೇರಿ ಸೋಮೇಶ್ವರ ಎರಡೂ ಒಂದೇ ಇರ್ತದೆ. ಅದು ಅವ್ರು ಕೊಟ್ಟಿದ್ದು ನಿಜ, ಅದು ಆಗಿರೋದು ನಿಜ. ಬಟ್ ಅದು ಎಲ್ಲೋ ಲಾಸ್ಟ್ ಅಲ್ಲಿ ಕ್ಲಿಯರ್ ಆಗಿಲ್ಲ. ಅದು ಕ್ಲಿಯರ್ ಆಗೇ ಆಯ್ತದೆ. ಬಂಡೆ ಮಠನು ಏನು ಅದು ಆಗ್ಬೇಕು, ಏನು ಅಲ್ಲಿ ಸೋಮೇಶ್ವರ ಏನು ಬಸ್ ಏನೋ ಹೆಸರಿಕ್ಕಿದ್ರು ಸುಭಾಷ್. ದಯವಿಟ್ಟು ಅದಕ್ಕೆ ಏನ್ ಕೊಡ್ಬೇಕು, ಅವ್ರು ಅಲ್ಲೇ ಅರ್ಜಿ ಲೆಟರ್ ಕೊಟ್ಟಿದ್ದಾರೆ, ಅದಕ್ಕೆ ಹೋರಾಟ ಮಾಡ್ತಿದ್ದಾರೆ. ST ಸೋಮಶೇಖರ್ ಇವೆರಡಕ್ಕೂ ಏನ್ ಬಗೆಹರಿಸ್ಕೊಡ್ತಾರೆ. ಯಾವ್ದೋ ಒಂದು ಹೆಸರು ತೆಗೆದಷ್ಟೇ ST ಸೋಮಶೇಖರ್ ಎದುರುಕೊಳ್ಳುವಂತ ಕೆಲಸ ಏನಿಲ್ಲ. ಯಾಕೆಂದ್ರೆ ಅವ್ರ ಬೆನ್ನಿಂದ ಹೆಗಡೆ ಪ್ರತಿಯೊಬ್ಬ ಕಾರ್ಯಕರ್ತರಿದ್ದಾರೆ, ಪ್ರತಿಯೊಬ್ಬ ವೋಟರ್ಸ್ ಇದ್ದಾರೆ.
ಪ್ರತಿಯೊಂದು ಮನೆಯಲ್ಲೂ ಎಸ್ ಟಿ ಸೋಮಶೇಖರ್ ಯಾರು ಅಂತ ಒಂದು ಮಗುವನ್ನು ಕೇಳಿದ್ರು ಎಸ್ ಟಿ ಸೋಮಶೇಖರ್ ಯಾರು ಅಂತ ಹೇಳ್ತಾರೆ. ಯಾಕೆಂದ್ರೆ ಆ ಮಕ್ಕಳು ಮನಸ್ಸು ಹೋಗುವಂತ ವ್ಯಕ್ತಿ ಅವರು. ದಯವಿಟ್ಟು ಅದ್ರ ಬಗ್ಗೆ ನಾವು ಯಾವುದೋ ಒಂದು ಹೆಸರು ಮೇಲೆ ಎಸ್ ಟಿ ಸೋಮಶೇಖರ್ ಗೆಲ್ತಿರೋದು ಅದು ತಪ್ಪು ಮಾಹಿತಿ ಅಂತ ಮಾತ್ರ ಹೇಳ್ತೀನಿ. ಅವ್ರದ್ದು ಇನ್ನೊಂದು ಕ್ವಶನ್ ಏನಂದ್ರೆ, ತುಂಬಾ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ತುಂಬಾ ಬೇಕಾದವರಾಗಿ ಇದ್ರು ಇವ್ರು ಯಾಕೆ ಮುಂಚೆನೆ ಅದನ್ನ ಆಫೀಸರ್ಗೆ ತಿಳಿಸ್ಬಿಟ್ಟು ಅವ್ರನ್ನ ಮಾಡಬಾರ್ದು ಅನ್ನೋ ಒಂದು ಕ್ವಶನ್ ಹಾಕಿದ್ದಾರೆ. ಈಗ ಸರ್, ಈಗಾಗ್ಲೇ ನಾವು ಅಲ್ಲ ಸಾಹೇಬ್ರು ಕೊಟ್ಟಿರೋದೇ ಬಂಡೆಮಠ ಸೋಮೇಶ್ವರ ಇದು ಕೆಂಗೇರಿ ಅಂತ ಕೊಟ್ಟು ಅಲ್ಲಿ ಮಾಡುವಾಗ ಬದಲಾವಣೆ ಈಗ ಕೆಂಗೇರಿ ಸೋಮೇಶ್ವರ ಈಗ ಕೆಂಗೇರಿ ಸೋಮೇಶ್ವರ ಹೆಸರು ಕೊಟ್ಟಿದ್ಯಾರು ನಿಮ್ಗೆಲ್ಲ ಹೆಂಗ್ ಗೊತ್ತಾಯ್ತು? ಫಸ್ಟ್ ನನ್ನ ಕ್ವಶನ್ ಫಸ್ಟ್, ಎಲ್ಲೂ ಕೆಂಗೇರಿ ಸೋಮೇಶ್ವರ ಅಂತ ಯಾವತ್ತೂ ಯಾವ್ದು ಪೇಪರ್ ಅಲ್ಲಿ ಬಂದಿಲ್ಲ, ಯಾವ್ದೇ ರೀತಿಲೂ ಬಂದಿಲ್ಲ. ಆ ಕೆಂಗೇರಿ ಸೋಮೇಶ್ವರ ಅಂತ ಹೆಸರು ಕೊಟ್ಟಿದ್ದೆ ನಾವುಗಳೆಲ್ಲ ಅವ್ರ ಬಾಯಲ್ಲಿ ಬಂದ್ಮೇಲೆ ನಾವೆಲ್ಲರಿಗೂ ಪ್ರಚಾರ ಮಾಡಿದ್ವು ಈ ತರ ಒಂದು ಹೆಸರು ಬರ್ತದೆ ಅಂತ. ಅದನ್ನ ಜನನು ಎಕ್ಸ್ಪೆಕ್ಟ್ ಮಾಡಿದ್ರು, ಹೌದು ಬರ್ಲಿ ಬಿಡಿ ಅಂತ. ಬಟ್ ಯಾವುದೋ ಒಂದು ಕಾರಣದಿಂದ ಅದು ನಿಂತಿರ್. ಪತ್ರಿಕಾಗೋಷ್ಠಿಯೊಳಗೆ ವಾರ್ಡ್ ಅಧ್ಯಕ್ಷಗಳು, ಬೇರೆ ಬೇರೆ ಘಟಕದ ಪ್ರಮುಖರು ಪಾಲ್ಗೊಂಡಿದ್ದರು. ಅರುಣಕುಮಾರ್, ಮಂಜುನಾಥ್ ಯಾದವ್, ಸಂತೋಷ್, ಪ್ರಕಾಶ್, ಶ್ರೀನಾಥ್, ಲಕ್ಷ್ಮೀಪ್ರಭು, ಪುರುಷೋತ್ತಮ್, ಹೀಗೆ ಹಲವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಎಲ್ಲೋ ಒಂದು ಕಡೆಗೆ ಬಿ ಜೆ ಪಿಯ ಪತ್ರಿಕಾಗೋಷ್ಠಿಯ ನಂತರ ಕಾಂಗ್ರೆಸ್ನ ಪತ್ರಿಕಾಗೋಷ್ಠಿ ಸಕ್ರಿಯವಾಗಿತ್ತು. ಬಿ ಜೆ ಪಿ ಕಾಂಗ್ರೆಸ್ ಸಕ್ರಿಯ ಪತ್ರಿಕಾಗೋಷ್ಠಿಯಾಗಿದೆ. ಜೆ ಡಿ ಎಸ್ ಏನು ಗೊತ್ತಿಲ್ಲ, ಮಾಡ್ತಾರಾ ಗೊತ್ತಿಲ್ಲ, ಮಾಡಲ್ವಾ ಗೊತ್ತಿಲ್ಲ. ಏನಾಗುತ್ತೋ ಆಗಲಿ, ಚುನಾವಣೆ ನಾವು ಬಂದು ಎದುರಿಸುವ ಶಕ್ತಿ ನಮಗಿದೆ ಅಂತ ಜೆ ಡಿ ಎಸ್ನವರು ಸುಮ್ಮನೆ ಇದ್ದಾರಾ? ಕಾದು ನೋಡೋಣ ಅಂತ ಹೇಳ್ತಾರೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.